ಹೆಲೋ ನನ್ನ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಆಡು ಮುಟ್ಟದ ಸೊಪ್ಪಿಲ್ಲ, ಉಮಾಶ್ರೀ ಮಾಡದ ಪಾತ್ರವಿಲ್ಲ ಅನ್ನುವ ಒಂದು ನಾಣ್ಣುಡಿ ಜಗಜ್ಜನಿತವಾದದ್ದು. ಅದರಲ್ಲಿ ಸತ್ಯ ಕೂಡ, 100% ಸತ್ಯ ಕೂಡ. ನಮ್ಮ ಉಮಾಶ್ರೀ ಅಮ್ಮ ಯಾವುದೇ ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬಿ ಅಭಿನಯಿಸ್ತಾರೆ. ಆ ಪಾತ್ರಕ್ಕೆ ಸ್ವಂತಿಕೆಯನ್ನು ಕೊಡ್ತಾರೆ. ಅಂತಹ ಉಮಾಶ್ರೀ ಎಲ್ಲ ಪಾತ್ರಗಳಲ್ಲೂ ಸೈ ಎನ್ನಿಸ್ಕೊಂಡು ಈಗ ಯಕ್ಷಗಾನದ ಪೆಟ್ಟಿಗೆ ಸಹ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿ ಅಲ್ಲೂ ಸಹ ಯಶಸ್ವಿಯಾಗಿ ಒಂದು ಕಲಾವಿದೆ ಅಂತೇಳಿ, ಸಂಪೂರ್ಣ ಕಲಾವಿದೆ ಅಂತೇಳಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅಂತಹ ಉಮಾಶ್ರೀ ಅಮ್ಮನ ಬಗ್ಗೆ ಒಂದು ಕಿರುಪರಿಚಯ ನಾನು ನಿಮಗೆ ಮಾಡಿಕೊಡ್ಬೇಕು ಅಂದ್ಕೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ಇತ್ತೀಚೆಗೆ ಹೊನ್ನಾವರದಲ್ಲಿ ಅವರು ಒಂದು ಯಕ್ಷಗಾನದಲ್ಲಿ ಮಂತಾರೆ ಪಾತ್ರವನ್ನು ನಿಭಾಯಿಸಿ ಯಶಸ್ವಿಯಾಗಿ ನಡೆಸ್ಕೊಟ್ಟು ಸೈ ಅನ್ನಿಸ್ಕೊಂಡಿದ್ದಾರೆ. ಆ ಬಗ್ಗೆನೂ ಮಾತಾಡಬೇಕು ಅಂದ್ಕೊಂಡು ಬಂದಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ಪು ಮಾಡದೆ ನೋಡಿ ಫ್ರೆಂಡ್ಸ್. ಒಂದು ಅತ್ಯುತ್ತಮ ಕಲಾವಿದೆಯ ಒಂದು ಜೀವನ ಚಕ್ರವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅವ್ರ ಜೀವನ ಚರಿತ್ರೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲ ವಿಷಯ ನಿಮಗೆ ಮನವರಿಕೆ ಆಗಬೇಕು ಅಂದರೆ, ಪರ್ಫೆಕ್ಷನ್ನಾಗಿ ಗೊತ್ತಾಗಬೇಕು ಅಂತಂದರೆ ನೀವು ಸ್ಕಿಪ್ ಮಾಡದೆ ನೋಡಬೇಕು. ಸ್ನೇಹಿತರೆ, ಫಾರ್ಮುಲಾ ಹಾಕಿ ಸೊಲ್ಯೂಷನ್ ಹುಡುಕಿ ಯಶಸ್ಸನ್ನು ಗಳಿಸೋಕ್ಕೆ ಆಗೋದೇ ಇಲ್ಲ. ಶಾಸ್ತ್ರಗಳಿಗೆ ನೇತಾಡಿ ಹಸ್ತಗಳ ಮೇಲೆ ನೇತಾಡೋದ್ರಿಂದ ಜಯ ಖಂಡಿತ ನಮ್ಮದಾಗೋದಿಲ್ಲ. ನಮ್ಮ ಕೆಲಸದ ಮೇಲೆ ಭಕ್ತಿ ಇರಬೇಕು, ಕೆಲಸಕ್ಕೆ ಬಳಕೆಯಾಗೋ ಯುಕ್ತಿ ಇರಬೇಕು, ಕಷ್ಟ ಕಾಲದಲ್ಲಿ ಜೊತೆಯಾಗೋ ಶಕ್ತಿ ಇರಬೇಕು. ಇದೇ ಸಾಧನೆಯ 3 ಸೂತ್ರಗಳು. ಈ 3 ಸೂತ್ರಗಳನ್ನು ಹಿಡ್ಕೊಂಡು ತನ್ನ ಬದುಕಿಗೆ ತಾನೇ ಸೂತ್ರಧಾರಿಣಿಯಾಗಿ ಸಾಧನೆಗೆ ಮತ್ತೊಂದು ಅರ್ಥ ಕೊಟ್ಟಂತಹ ಸಾಧಕಿಯ ಕಿರುಪರಿಚಯವೇ ಇವತ್ತಿನ ನನ್ನ ಈ ವಿಡಿಯೋ. ರಂಗಭೂಮಿಯಿಂದ ಹುಟ್ಟಿ ಚಿತ್ರರಂಗದಲ್ಲಿ ಹೆಸರಾಂತ ನಟಿಯಾಗಿ ಬೆಳೆದು MLA ಪಟ್ಟ ಸಹ ಧರಿಸಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಶಸ್ವಿ ರಾಜಕಾರಣಿ ಎನಿಸಿಕೊಂಡಂತಹ ಅತಿ ಶ್ರೇಷ್ಠ ಕಲಾವಿದೆ ನಮ್ಮ ಉಮಾಶ್ರೀ ಅಮ್ಮ. ಇವರ ಡೈಲಾಗ್ ಕೇಳಿ ಖುಷಿಪಟ್ಟಿದ್ದೀವಿ. ಇವರ ಕಾಮಿಡಿ ಟೈಮಿಂಗ್ ಅಂತೂ ಅತ್ಯದ್ಭುತವಾಗಿ ನಾವು ಅನುಭವಿಸಿದ್ದೀವಿ. ಇವರ ವಿಶೇಷ ಸ್ಟೈಲಿಗೆ ನಾವು ಮನಸೋತಿದ್ದೇವೆ. ಇವರೇ ಒನ್ ಆ್ಯಂಡ್ ಓನ್ಲಿ ನಮ್ಮ ಉಮಾಶ್ರೀ ಮೇಡಮ್. ನಮ್ಮ ಉಮಾಶ್ರೀ ಅಮ್ಮ ಹುಟ್ಟಿದ್ದು ಮೇ 10, 1957 ನೊಣವಿನಕೆರೆ ಎನ್ನುವ ಊರಿನಲ್ಲಿ. ಇವರ ತಾಯಿ ನಿಂಗಮ್ಮ, ತಂದೆ ರಂಗಪ್ಪ. ಇವರ ಸಾಕು ತಂದೆ ಮುನಿನರಸಪ್ಪ, ಸಾಕು ತಾಯಿ ರೇವಮ್ಮ. ಇಲ್ಲಿ ಸಾಕು ತಂದೆ ಸಾಕು ತಾಯಿ ಯಾಕೆ ಬಂತು ಅಂದರೆ, ಇವರು ಅತಿ ಚಿಕ್ಕ ವಯಸ್ಸಿನಲ್ಲೇ ಇವರು ತನ್ನ ತಾಯಿಯನ್ನು ಕಳ್ಕೊಳ್ತಾರೆ. ಹಾಲು ಕುಡಿತಾ ಇದ್ದ ಮಗುವಿನಲ್ಲೇ ತಾಯಿಯನ್ನು ಕಳ್ಕೊಳ್ತಾರೆ. ಅದು ಒಂದು ಕರುಣಾಜನಕ ಕತೆ. ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇವರ ತಾಯಿ ನಿಂಗಮ್ಮಂಗೆ ಬಹಳ ವರ್ಷಗಳಾದರೂ ಮಕ್ಕಳಾಗಿರಲ್ಲ. ಆಗ ಊರಿನವರೆಲ್ಲ ಸೇರಿಬಿಟ್ಟು ಅವರ ತಂದೆ ರಂಗಪ್ಪನಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಹೇಳಿ ಹೆಣ್ಣನ್ನು ಹುಡುಕ್ತಾ ಇರ್ತಾರೆ. ಹೆಣ್ಣು ಸೆಟ್ ಆಗುತ್ತೆ, ಮದುವೆನೂ ಫಿಕ್ಸ್ ಆಗುತ್ತೆ. ಮದುವೆ ನಡೆಯುವ ಚಪ್ರವನ್ನು ಇವರ ತಾಯಿ ನಿಂಗಮ್ಮ ಚಪ್ರವನ್ನೇ ಕಡಿದು ಬಿಡ್ತಾರಂತೆ. ನನ್ನ ಜೀವನ ಹಾಳಾಗಿದೆ ಸಾಕು, ಇನ್ನೊಂದು ಹೆಣ್ಣಿನ ಜೀವನ ಹಾಳಾಗೋದು ಬೇಡ, ನಾನು ಇದ್ದಂಗೆ ಇನ್ನೊಂದು ಮದುವೆ ಆಗೋದು ಬೇಡ ಅಂಥೇಳಿ ಕಡಿದು ಬಿಡ್ತಾರೆ. ಹಾಗೆ ಕಡ್ದಂಥ ಸಂದರ್ಭದಲ್ಲಿ ಊರಿನವರೆಲ್ಲ ಸೇರಿಬಿಟ್ಟು ಇವರ ತಾಯಿನ ಊರಿಂದ ಬಹಿಷ್ಕರಿಸ್ಬಿಡ್ತಾರೆ, ಹೋಗು ನೀನು ಅಂತ. ಉಮಾಶ್ರೀಯವರ ತಂದೆಯ ಊರು ಮುನಿಯೂರು. ಅಲ್ಲಿಂದ ಇವರ ತಾಯಿಯನ್ನು ಬಹಿಷ್ಕರಿಸಿದಾಗ ಇವರ ತಾಯಿಯವರು ನೊಣವಿನಕೆರೆಗೆ ಬಂದು ನೆಲೆಸ್ತಾರೆ. ಅಲ್ಲಿ ಪುಟ್ಟದೊಂದು ವ್ಯಾಪಾರ ಶುರು ಮಾಡ್ಕೊಳ್ತಾರೆ. ಹೀಗೆ ಜೀವನ ಕಳೀತಾ ಇರ್ತಾರೆ. ವ್ಯಾಪಾರದಿಂದ ಬಂದಂಥ ಅಲ್ಪ ಸ್ವಲ್ಪ ಹಣವನ್ನು ಕೂಡಿಡ್ತಾ ಇರ್ತಾರೆ. ಈ ವಿಷಯ ಗೊತ್ತಾಗಿ ಇವರ ತಂದೆ ರಂಗಪ್ಪ ಮತ್ತೆ ಹೆಂಡತಿಯನ್ನು ಹುಡ್ಕೊಂಡು ಬರ್ತಾರೆ. ಆಗಾಗ ಬಂದು ಹೋಗುವಂತಹ ಸಂಬಂಧಗಳನ್ನು ಇಟ್ಕೊಳ್ತಾರೆ. ಅಂತಹ ಸಂದರ್ಭದಲ್ಲಿ ಉಮಾಶ್ರೀ ತಾಯಿ ಉಮಾಶ್ರೀಯವರಿಗೆ ಗರ್ಭಿಣಿಯಾಗ್ತಾರೆ. ಗರ್ಭಿಣಿಯಾದ ವಿಷಯ ತಿಳಿದು ಇವರ ತಂದೆ ರಂಗಪ್ಪ ಮತ್ತೆ ಹೊರಡೋಗ್ಬಿಡ್ತಾರೆ. ಸುಮ್ಮನೆ ಹೊರಡೋಗಲ್ಲ, ಈ ಮಗು ನನ್ನದಲ್ಲ, ನೀನು ಹಾದಿ ತಪ್ಪಿದ್ಯಾ ಅಂತೇಳಿ ಹೆಂಡತಿಯನ್ನು ನಿಂದಿಸಿ ಹೋಗ್ತಾರೆ. ಈ ಒಂದು ನೋವು ಇವರ ತಾಯಿನಲ್ಲಿ ತುಂಬ ಕೊರಿತಾ ಇರುತ್ತೆ. ಅಂಥ ದುಃಖದಲ್ಲೇ ಉಮಾಶ್ರೀಯವರಿಗೆ ಜನ್ಮವನ್ನು ನೀಡ್ತಾರೆ. ಜನ್ಮವನ್ನು ನೀಡಿ ಜೀವನ ಸಾಗಿಸ್ತಾ ಇರುವಾಗ ಇವರು ಇನ್ನೂ ಹಾಲು ಕುಡಿತಾ ಇರುವಂಥ ಮಗು, ಒಮ್ಮೆ ಈ ಮಗು ಜೋರಾಗಿ ಅಳ್ತಾ ಇರುತ್ತಂತೆ. ಜೋರಾಗಿ ಕಿರ್ಚಿ ಅಳೋದನ್ನು ಅಕ್ಕಪಕ್ಕದ ಜನ ಎಲ್ಲ ಕೇಳಿಸ್ಕೊಂಡು ಬಂದು ನೋಡ್ತಾರೆ. ಯಾಕೆ
ನಿಂಗಮ್ಮ ಹಾಲು ಕುಡಿಸ್ತಾ ಇಲ್ವಾ ಮಗುಗೆ, ಅಥವಾ ಏನು ಹೊಡಿತಾ ಇದ್ದಾಳ ಅಂತ ಬಂದು ನೋಡಿದಾಗ ನಿಂಗಮ್ಮ ಮಲಗಿರ್ತಾರೆ. ಅವರ ಮೇಲೆ ಈ ಮಗು ಹಾಲು ಕುಡಿಲಿಕ್ಕೆ ಹವಣಿಸ್ತಾ ಇರುತ್ತೆ. ನಿಂಗಮ್ಮನಿಗೆ ಜನ ಎಲ್ಲ ಏಳಿಸ್ತಾರೆ, ಎದ್ದೇಳು, ನಿನ್ನ ಮಗು ಹಾಲಿಗೋಸ್ಕರ ಅಳ್ತಾ ಇದೆ ಅಂತೇಳಿ. ಆದರೆ ನಿಂಗಮ್ಮ ಹಾಗೆ ಸತ್ತೋಗಿರ್ತಾರೆ, ಮರಣ ಹೊಂದಿರ್ತಾರೆ. ಈ ಮಗು ತಾಯಿ ಸತ್ತೋಗಿದೆ ಅಂತಲೂ ಗೊತ್ತಿಲ್ಲದೆ ಹಾಲು ಕುಡಿಲಿಕ್ಕೆ ಅಳ್ತಾ ಇರತ್ತೆ. ಎಷ್ಟು ಕರುಣಾಜನಕವಾದ ಸ್ಥಿತಿ ಅಲ್ವಾ. ಇಂತಹ ಒಂದು ಮಗುವನ್ನು ಉಮಾಶ್ರೀಯವರ ಅಮ್ಮನ ಅಕ್ಕ ದೊಡ್ಡಮ್ಮ ತಗೊಂಡೋಗಿ ಸಾಕ್ತಾರೆ. ಇದೇ ಇವರ ಹುಟ್ಟಿನ ಒಂದು ಚರಿತ್ರೆ. ಇವರ ದೊಡ್ಡಮ್ಮ ಸಾಕಿದ ಮೇಲೂ ಸಹ ಇವರ ಒಂದು ಜೀವನ ಏನು ಸುಖಮಯವಾಗಿರಲ್ಲ. ಅವ್ರ ತಾಯಿ ಸಾಕ್ತಾರೆ, ಇವರು ಬೆಳೆದಂತೆ ಹೈಸ್ಕೂಲ್ ಮುಗಿಸಿ PUCಗೆ ಕಾಲಿಡ್ತಾರೆ. ಆದರೆ ಪ್ರಕೃತಿ ಸಹಜ ಕ್ರಿಯೆಯಂತೆ ಇವರು ಒಂದು ಹುಡುಗನ್ನ ಪ್ರೀತಿಸ್ತಾರೆ, ಅವರನ್ನು ನಂಬ್ತಾರೆ, ಅವರನ್ನೇ ಮದುವೆ ಆಗಬೇಕು ಅಂತೇಳಿ ಅವ್ರ ತಂದೆ ತಾಯಿಯಲ್ಲಿ ಹಠ ಹಿಡಿದು ಆ ವ್ಯಕ್ತಿನ ಮದುವೆ ಆಗ್ತಾರೆ. ಮದುವೆ ಆದಮೇಲೆ ತಿಳಿಯುತ್ತೆ ಆ ವ್ಯಕ್ತಿ ಕುಡುಕ, ದುಡಿಯಲಾರದ ಸೋಮಾರಿ, ಹೆಂಡತಿ ಮೇಲೆ ಸದಾ ಅನುಮಾನ ಪಡುವ ಒಂದು ಹೀನ ಒಂದು ಬುದ್ಧಿ ಇರುವವರು. ಇವರ ದೇಹದ ಮೇಲೆ ಅನೇಕ ಗಾಯಗಳಾಗೋ ರೀತಿ ಹೊಡಿತಾ ಇದ್ರು, ಬೈತಾ ಇದ್ರು, ಹಂಗಿಸ್ತಾ ಇದ್ರು. ಅಲ್ಲೂ ಸಹ ಇವರಿಗೆ ಸುಖ ಇಲ್ದಂಗಾಗುತ್ತೆ. ಈ ಮಧ್ಯದಲ್ಲಿ ಇವರಿಗೆ 2 ಮಕ್ಕಳಾಗತ್ತೆ. ಮೊದಲನೆಯದು ಹೆಣ್ಣು ಮಗು ಗಾಯತ್ರಿ ಅಂತ ಹೇಳಿ, 2ನೇ ಮಗ ವಿಜಯ್ ಕುಮಾರ್. ಅಲ್ಲಿ ಮತ್ತೆ ಈ ಗಂಡ ಮತ್ತೆ ಇವರನ್ನ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಇವ್ರ ಜೊತೆಗೆ ಜಗಳ ಮಾಡಿಕೊಂಡು. ಗಂಡನ ಬಿಟ್ಟವಳು ಅಂತೇಳಿ ಇಡೀ ಊರವರೆಲ್ಲ ಇವರಿಗೆ ಹಂಗಿಸ್ತಾ ಇರ್ತಾರೆ, ಚುಚ್ಚಿ ಮಾತಾಡ್ತಾ ಇರ್ತಾರೆ. ಇದ್ರ ಜೊತೆಗೆ ಇವರ ಸಾಕು ತಾಯಿ ಸಹ ಇವರು ನನಗೆ ವಿರುದ್ಧವಾಗಿ ಇವಳು ಮದುವೆ ಆದಳು, ಇವಳ ಪ್ರೀತಿಸಿ ಮದುವೆ ಆದಳು ಅಂತ ಹೇಳಿ ನನ್ನ ನಂಬಿಕೆಗೆ ದ್ರೋಹ ಆಯಿತು, ನಾನು ಇವಳನ್ನ ಡಾಕ್ಟರ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ, ನನ್ನ ಹಾಸ್ಯಗೆ ಇವಳು ತಣ್ಣೀರು ಎರಚಿದ್ಲು ಅಂತ ಹೇಳಿ ಇವರು ಸಹ ಉಮಾಶ್ರೀ ಅಮ್ಮನ ದ್ವೇಷಿಸಕ್ಕೆ ಶುರು ಮಾಡ್ತಾರೆ. ಪ್ರತಿದಿನ ಇವ್ರ ತಾಯಿ ಮಗಳಿಗೆ ಜಗಳಗಳಾಗ್ತಾ ಇರುತ್ತೆ. ಇವ್ರಿಗೆ ಸಹಿಸಿ ಸಾಕಾಗಿ ಇವರು ಸಹ ಮನೆಯಿಂದ ಆಚೆ ಬರ್ತಾರೆ. ಮನೆಯಿಂದ ಆಚೆ ಬಂದು ಇಡ್ಲಿಯನ್ನು ಮಾಡಿ, ಇಡ್ಲಿ ಚಟ್ನಿಯನ್ನು ಮಾರ್ತಾ ಇರ್ತಾರೆ. ಮಾರಿಬಿಟ್ಟು ಸ್ವಲ್ಪ ಹಣವನ್ನು ಕೂಡಿಸ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಉಮಾಶ್ರೀ ಅಮ್ಮ ಅವರು ವ್ಯಾಪಾರ ಶುರು ಮಾಡಿ ಸ್ವಲ್ಪ 4 ಕಾಸು ಜೋಡಿಸ್ಕೊಂಡು ತಮ್ಮ ಜೀವನವನ್ನು ತಾವೇ ಮಾಡ್ತಾಯಿದ್ರು ಸಹ ಇವರಿಗೆ ನೆಮ್ಮದಿ ಇರಲ್ಲ. ಇವರ ತಾಯಿ ಇವರಿಗೆ ಚುಚ್ಚಿ ಮಾತಾಡೋದು, ಬೈಯೋದು, ಜಗಳ ಇದು ಪ್ರತಿದಿನ ಇರುತ್ತೆ. ಇದರಿಂದ ಮನನೊಂದ ಉಮಾಶ್ರೀ ತಾವು ತಮ್ಮ 2ನೇ ಮಗನಿಗೆ ಗರ್ಭಿಣಿಯಾಗಿದ್ದರೂ ಸಹ ಸ್ವಲ್ಪ ವ್ಯಾಪಾರ ಮಾಡಿ ಕೂಡಿಟ್ಟಂಥ ಹಣವನ್ನು ತಗೊಂಡು ಮನೆ ಬಿಟ್ಟು ಬಂದುಬಿಡ್ತಾರೆ. ಸೀದಾ ಬಂದುಬಿಟ್ಟು ಅವರು ತುಮಕೂರಿಗೆ ಬರ್ತಾರೆ. ಅವರಿಗೊಂದು ಹೋಪ್ ಇರುತ್ತೆ, ಅಲ್ಲಿ ಅವರ ಅಕ್ಕ ಅಲ್ಲಿ ರಂಗಭೂಮಿ ಕಲಾವಿದೆಯಾಗಿ ಇರ್ತಾರೆ. ಅವ್ರ ಹತ್ರ ಹೋಗಿ ನಾನು ಸಹ ಸೇರಿಕೊಂಡ್ರೆ ಏನೋ ನನ್ನ ಜೀವನವನ್ನು ರೂಪಿಸ್ಕೊಳ್ಬೋದು ಅಂತೇಳಿ ಬರ್ತಾರೆ. ಬಂದುಬಿಟ್ಟು ರಂಗಭೂಮಿಯ ಮುಂದೆ, ರಂಗಕಲಾ ಕ್ಷೇತ್ರದ ಮುಂದೆ ಕುಳಿತಿರ್ತಾರೆ. ಹಸಿವು ತಡೆಯೋಕ್ಕಾಗಲ್ಲ. ಅಲ್ಲಿ ಎದುರುಗಡೆ ಇರುವಂತಹ ಹೋಟೆಲ್ಗೆ ಹೋಗಿ ಭಿಕ್ಷೆ ಬೇಡ್ತಾರೆ. ಅಣ್ಣ, ನನಗೆ ದುಡ್ಡಿಲ್ಲ, ನನಗೆ ತುಂಬ ಹಸಿವಾಗ್ತಾಯಿದೆ, ತಿನ್ಲಿಕ್ಕೆ ಕೊಡಿ ಅಂತ ಹೇಳಿದಾಗ ಆ ವ್ಯಕ್ತಿಗೆ ಕರುಣೆ ಬಂದು ಅವರು ಇವರಿಗೆ ದೋಸೆಯನ್ನು ಕೊಡ್ತಾರೆ. ಇವ್ರು ದೋಸೆ ತಿಂದು ನೀರು ಕುಡಿದು ಆ ರಂಗ ಕಲಾಕ್ಷೇತ್ರದ ಬಾಗಿಲಲ್ಲಿ ಕೂತಿದ್ದಾಗ ಅಲ್ಲಿಗೆ ಪುರುವಾರು ಅನ್ನುವ ಊರಿಂದ ಒಬ್ಬ ರೈತ ನಂಜಪ್ಪ ಅಂತೇಳಿ ಬಂದಿರ್ತಾರೆ. ಅವರು ಇಷ್ಟು ಚಿಕ್ಕ ಕೇವಲ 18-19 ವರ್ಷದ ಹುಡುಗಿ, ಗರ್ಭಿಣಿ ಬೇರೆ, ಭಿಕ್ಷೆ ಬಿಡ್ತಾ ಇದ್ದಾಳಲ್ಲ ಅಂಥೇಳಿ ತುಂಬಾ ಅವರಿಗೆ ಮನಸ್ಸಿಗೆ ನೋವಾಗಿ ತಮ್ಮ ಊರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಉಮಾಶ್ರೀ ಆ ರೈತನ ಮನೆಯಲ್ಲಿ ಆ ರೈತಾಪಿ ಕೆಲಸದ ಜೊತೆ ಸಹಾಯ ಮಾಡ್ತಾ ಅವ್ರ ಮನೆಯ ಮಗಳಾಗಿ ಕಾಲ ಕಳೀತಾ ಇರ್ತಾರೆ. ಆದರೆ ಈ ನಂಜಪ್ಪ ಅವರು ಕೇಳ್ತಾರೆ, ಜೀವನ ಚರಿತ್ರೆ ಕೇಳಿದಾಗ ಉಮಾಶ್ರೀ ಅವರು ಏನೂ ಹೇಳಿರಲ್ಲ. ಆದರೂ ಇವರು ಅವರ ಡೈರಿನಲ್ಲಿ ಕದ್ದು ಮುಚ್ಚಿ ನೋಡಿಬಿಟ್ಟು ಅಡ್ರೆಸ್ ತಿಳ್ಕೊಂಡು ಉಮಾಶ್ರೀ ಅಮ್ಮ ಅವರ ತಂದೆ ತಾಯಿಗೆ ಲೆಟರ್ ಬರೀತಾರೆ. ಆ ಲೆಟರ್ ತಲುಪಿದ ತಕ್ಷಣವೇ ಉಮಾಶ್ರೀ ತಂದೆ ತಾಯಿ ಬಂದುಬಿಟ್ಟು ಇವ್ರನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗುವಾಗ ನಂಜಪ್ಪ ಅವ್ರು ಹೇಳ್ತಾರೆ, ತುಂಬ ಒಳ್ಳೆ ಹುಡುಗಿ ನಿಮ್ಮ ಮಗಳು, ಹೇಗೋ ದಾರಿ ತಪ್ಪಬಹುದಿತ್ತು, ಆದರೆ ಅವಳು ನಡೆನುಡಿ ಪರಿಶುದ್ಧವಾಗಿದೆ, ನಿಮ್ಮ ಮಗಳಿಗೆ ನೋವು ಕೊಡಬೇಡಿ, ಚೆನ್ನಾಗಿ ಸಾಕಿ ಅಂತೇಳಿ ಕಳಿಸ್ಕೊಡ್ತಾರೆ.